हिरण्यपात्रं मदोः पूर्णं ददाति पदव्यो सानीति एकदा ब्रह्मणमुपहरति एकदैव यजमान आयुस्तेजो ददाति ॐ पर्याप्य अनन्तरायाय सर्वस्तोमोतिरात्र उत्तममहद्भवति सर्वस्याप्तै सर्वस्यजित्तै सर्वमेव तेनाप्नोति सर्वं जयति ॐ कात्यायनाय विद्महे कन्याकुमारि धीमहि तन्नो दुर्गे प्रचोदयात् ॐ ऋतं द्वासत्तेन परिषिञ्चामीति सायं परिषिञ्चते सप्तं सत्तेन परिषिञ्चामीति प्रातः ಹೌದು, ಸುಂದ್ರಿ ಹೇಗ್ ಸತ್ಲು? ಸುಂದ್ರಿ ಹೇಗೆ ಸತ್ಲು ಅಂತ ಗೊತ್ತಿಲ್ಲ. ಆದರೆ ಊರಲ್ಲಿರೋರೆಲ್ಲ ಸುಂದ್ರಿ ಸಾವಿಗೆ ನಾನೇ ಕಾರಣ ಅಂತ ಹೇಳ್ತಾರೆ. ಅದು ಹೇಗೆ? ಅವತ್ತು ಕರಾಳ ಅಮಾವಾಸ್ಯೆ ಅಂತೆ. ಸುಂದ್ರಿ ನೋಡೋಕೆ ಹೋಗಿದ್ದಷ್ಟೇ ನೆನಪು. ಆಮೇಲೆ ಏನಾಯ್ತು, ಯಾರು ಕರ್ಕೊಂಡು ಹೋದ್ರು ಅಂತಾನೆ ಗೊತ್ತಿಲ್ಲ. ಮಧ್ಯರಾತ್ರಿ ನನಗೆ ಎಚ್ಚರ ಆದಾಗ ಕಾಡಲ್ಲಿ ಬಿದ್ದಿದ್ದೆ. ಅಲ್ಲಿಗೆ ಹೇಗೆ ಹೋದ್ನೋ ಗೊತ್ತಿಲ್ಲ. ಸುತ್ತ ನೋಡಿದ್ರೆ ಭಯಾನಕ ಕಾಡು. ಭಯದಿಂದ ನಡ್ಕ ಶುರುವಾಯ್ತು. ಅದು ಹೇಗೆ ನಿನಗೆ ಗೊತ್ತಿಲ್ಲದೆ ಯಾರೋ ನಿನ್ನನ್ನು ಕಾಡಿಗೆ ಕರ್ಕೊಂಡು ಹೋಗ್ತಾರೆ? ವಿಚಿತ್ರವಾಗಿದೆ ನೀನು ಹೇಳೋದು. ಕಾಡಲ್ಲಿ ನಾನೊಬ್ಬನೇ ಇದ್ದೆ. ಎಲ್ಲಿ ಕಾಡು ಪ್ರಾಣಿಗೆ ಬಲಿ ಆಗ್ತೀನೋ ಅಂತ ಭಯದಲ್ಲಿ ರಾತ್ರಿ ಕಳೆದೆ. ಅದು ಯಾವಾಗ ಬೆಳಗಾಗುತ್ತೋ ಅಂತ ಕಾಯ್ಕೊಂಡಿದ್ದು. ಬೆಳಗಾಗ್ತಿದ್ದಂಗೆ ಸತ್ನೋ ಬಿದ್ನಂತ ಊರಿಗೆ ಬರ್ತಿದ್ದೆ. ಊರಿಗೆ ಬರುವಾಗ ದಾರಿಯಲ್ಲಿ ಜಗ್ಗಣ್ಣ ಸಿಕ್ಕಿದ್ರು. ನಂತರ ಶೇಖರಣ್ಣನ ಮನೆ ಕರ್ಕೊಂಡು ಹೋದ್ರು. ಮತ್ತು ಸುಂದ್ರಿ ಅವಳೇನಾದ್ಲು? ನಾ ಕಾಡ್ನಲ್ಲಿ ಕಳೆದ ರಾತ್ರಿ ಸುಂದ್ರಿ ಸತ್ತೋಗ್ಬಿಟ್ಲು. ಅದು ಹೇಗೆ? ಕಾಡಿಗೆ ಹೇಗೆ ಹೋದ್ಲು ಅಂತ ನಂಗೆ ಗೊತ್ತಿಲ್ಲ. ನಾನಂತೂ ಕರ್ಕೊಂಡೋಗಿಲ್ಲ. ನಾನು ಹೇಗೆ ಹೋದೆ ಅಂತ ನನಗೆ ಗೊತ್ತಿಲ್ಲ. ಯಾರೋ ಮಾಟ ಮಾಡೋರು ಸುಂದ್ರಿನ ಬಲಿ ಕೊಟ್ಟು ತಲೆನ ಕಡ್ದು ಬಿಟ್ಟಿದ್ರು. ನಮ್ಮ ಸುಂದ್ರಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ಲು. ನಿನಗೆ ಅವಳು ನೆನಪು ಮಾಡಿ ಬೇಸರ ಮಾಡಿಬಿಟ್ಟೆ. ಸಮಾಧಾನ ಮಾಡ್ಕೊ, ಅಳಬೇಡ. ನೀನು ಹತ್ರ ನನಗೂ ಅಳು ಬರುತ್ತೆ. ಸುಂದ್ರಿನಂತೂ ನಾನು ಕರ್ಕೊಂಡು ಬರೋಕ್ಕಾಗಲ್ಲ. ಆದರೆ ಸುಂದ್ರಿ ಹಾಗೆ ನಾನು ನಿನ್ನ ಗೆಳತಿ ಆಗಿರ್ತೀನಿ, ಆಯಿತಾ? ಹೋಗೋ.